ಇಂತಹ ಅಮಾವಾಸ್ಯೆಯ ಹುಣ್ಣಿಮೆಯ ದಿನದಲ್ಲಿ ಇನ್ನೂ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ. ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ತುಂಬ ಮೈಕೈ ನೋವು ಬರ್ತಾ ಇರುತ್ತೆ ಕೆಲವರಿಗೆ. ಏನೋ ಒಂಥರ ಶಬ್ದ ಕೇಳಿಸ್ತಾ ಇದೆ ಅವರಿಗೆ, ಏನೋ ಒಂಥರ ಫ್ರೆಶ್ ಆಗಿ ಇರೋಕ್ಕೆ ಆಗ್ತಾ ಇಲ್ಲ, ತುಂಬ ಬಾಡಿ ಪೇಯ್ನ್ ಆಗ್ತಾ ಇದೆ, ಪದೇ ಪದೇ ಕೆಟ್ಟ ಕನಸುಗಳು ಬೀಳ್ತಾ ಇದೆ, ತುಂಬ ಕೂದಲು ಉದುರ್ತಾ ಇದೆ. ಅದರ ಜೊತೆಗೆ ನಮಗೆ ಯಾರೋ ಬಂದು ನಮಗೆ ಏನೋ ಒಂದು ತಟ್ಟಿದ ರೀತಿಯಲ್ಲಿ ಈ ಥರ ಎಲ್ಲವೂ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು 48 ದಿನಗಳ ಕಾಲ, ಮೊದಲ 48 ದಿನಗಳ ಕಾಲ ಸತತವಾಗಿ ಇದೊಂದು ಮಂಡಲ ಮಾಡಿ, ನಿಮಗೆ ಏನಾದರೂ ಸಮಸ್ಯೆಗಳು ಇದರದ್ದು ರಿಲೇಟೆಡ್ ಇದ್ದಂಥ ಸಂದರ್ಭದಲ್ಲಿ ಪರಿಹಾರಕ್ಕೆ ಈ ಅಮಾವಾಸ್ಯೆಯ ದಿನ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ. ನೋಡಿ, ಶುದ್ಧವಾಗಿ ತೆಂಗಿನ ಮರ ಅಂತ ಏನಿದೆ, ಆ ತೆಂಗಿನ ಮರದಿಂದ ತೆಂಗಿನಕಾಯಿ ಇಳಿಸ್ಬೇಕು. ಇಳಿಸಿದ ನಂತರ ನಾವು ನೋಡಿ ಅದರದ್ದು ಸಿಪ್ಪೆ ಎಲ್ಲ ತೆಗಿತೀವಲ್ಲ, ಆ ಸಿಪ್ಪೆ ತೆಗೆದು ನೆಲದಲ್ಲಿ ಇಡಬಾರ್ದು, ಅದನ್ನು ತಂದು ಹಾಗೆ ದೇವರ ಕೋಣೆಯಲ್ಲಿ ಇಡಿ. ಶುದ್ಧವಾಗಿ ಅದಕ್ಕೆ ನೀರು, ಅರಿಶಿಣ, ಕುಂಕುಮ, ಅದರ ಜೊತೆಗೆ ಗಂಧವನ್ನು ಹಾಕಬೇಕು. ಗಂಧವನ್ನು ಹಾಕಿ ಲೇಪನವನ್ನು ಮಾಡಿ ನಿಮ್ಮ ಕುಲದೇವರ ಮುಂದೆ ಸಂಕಲ್ಪವನ್ನು ಮಾಡಿ. ಸಂಕಲ್ಪ ಮಾಡಿಕೊಂಡು ನೀವು ಅದರ ಮೇಲೆ 3 ಆಣಿ, ಅಂದರೆ ನಿಮಗೆ ಗೊತ್ತಿದೆ ಗೋಡೆಗೆ ಹೊಡೆಯುವ ಆಣಿ ಅಂತ, ಅದನ್ನು ತುಂಬ ದಪ್ಪದೇನು ತೊಗೊಂಬರ್ಬೇಡಿ, ಮೀಡಿಯಮ್ ಆಗಿರುವಂತಹ 3 ಆಣಿಯನ್ನು ಅದರ ಜುಟ್ಟು ಅಥವಾ ತಲೆಭಾಗ ಅಂತೇನಿದೆ ಅಲ್ಲಿಗೆ ಸಣ್ಣದಾಗಿ ಹೊಡೀರಿ. ಆನಂತರ 48 ದಿನಗಳ ಕಾಲ ನೀವು ನಿಮ್ಮ ಕುಲದೇವರ ಮಂತ್ರಗಳಿದ್ದರೆ ನೀವು ಮಂತ್ರವನ್ನು ಪಠನೆ ಮಾಡ್ಬೋದು. ಇಲ್ಲ ಮೇಡಮ್ ಕುಲದೇವರ ಮಂತ್ರ ಇಲ್ಲ, ಕುಲದೇವರು ಯಾರೂ ಗೊತ್ತಿಲ್ಲ ಅಂದಾಗ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಮಾಡ್ಬೋದು. ಇಲ್ಲದಿದ್ದರೆ ದೇವಿಯ ಮಂತ್ರ ಓಂ ದುಂ ದುರ್ಗಾಯ ನಮಃ, ಓಂ ದುಂ ದುರ್ಗಾಯ ನಮಃ ಅಂತ ಹೇಳಿಬಿಟ್ಟು ಸಮೇತ ನೀವು ಮಾಡ್ಬೋದು. 48 ದಿನಗಳ ಕಾಲ ಶ್ರದ್ಧಾಭಕ್ತಿಯಿಂದ ಮಾಡಿ. ಆ್ಯಂಡ್ ಎಗೇನ್ ಬಂದು ಮುಟ್ಟಿನ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ, ಮುಟ್ಟು ಬಂದಿದೆ ಅಂತ ಹೇಳಿದಂಥ ಸಂದರ್ಭ ಆ 5 ದಿನಗಳು ನೀವು ಅದಕ್ಕೇನು ಮಾಡೋಕ್ಕೆ ಹೋಗಬೇಡಿ, ಮೌನವಾಗಿರಿ. 5 ದಿನದಲ್ಲಿ ನೀವು ಮತ್ತೆ ಅದನ್ನು ಮುಂದುವರಿಸಿ ಅಂತ ಹೇಳ್ತೀನಿ. ಆನಂತರ ನೀವು 48 ದಿನಗಳ ಕಾಲ ಆದ ನಂತರ ನಿಮ್ಮ ಮನೆಗೆ ಇಳೆ ತೆಗೆದು, ನಿಮಗೂ ಇಳೆ ತಗೊಂಡು ಹರಿಯುವ ನದಿಯ ಪಕ್ಕದಲ್ಲಿ ಇರುವಂತಹ ಗಿಡಕ್ಕೆ, ತಪ್ಪಿದರೆ ಮರಕ್ಕೆ ಹಾಕಿ. ಯಾವುದೇ ಕಾರಣಕ್ಕೂ ಕಸಕ್ಕೆ ಹಾಕಬೇಡಿ, ಅಥವಾ ಎಲ್ಲ ಕೊಳೆತ ಜಾಗಕ್ಕೆ ಹಾಕಬೇಡಿ, ಅಥವಾ ಡಸ್ಟ್ಬಿನ್ ವಾಟೆವರ್ ನಾವೇನು ಹೇಳ್ತೀವಿ ಆ ಒಂಥರ ಇದಾಗಿರೋ ಕಡೆಗೆ, ಕೊಳಕು ಪ್ರದೇಶದ ಕಡೆಗೆ ಹಾಕಬೇಡಿ, ಮರ ಗಿಡಗಳ ಸಂದಿಯಲ್ಲಿ ಇಡಿ ಅಂತ ಹೇಳ್ತೀನಿ. ಹಾಗೆ ಇನ್ನೂ ಒಂದು ಏನು ಹೇಳ್ತೀನಿ ಅಂತಂದರೆ, ಇಂತಹ ಒಂದು ಕಾರ್ಯವನ್ನು ಮಾಡಬೇಕಾದ್ರೆ 48 ದಿನಗಳ ಕಾಲ ನಿಮಗೆ ಲಾವಂಚದ ಬೇರು ಅಂತ ಸಿಗುತ್ತೆ ಗ್ರಂಥಿಗೆ ಅಂಗಡಿಲಿ. ಆ ಲಾವಂಚದ ಬೇರನ್ನು ತಗೊಂಡು ಬಂದು ನೀವು ನೆನೆಸಬೇಕು. ನೆನೆಸಿದಂತಹ ಸಂದರ್ಭದಲ್ಲಿ ಅದು ಸುಗಂಧ ಭರಿತವಾದಂತಹ ನೀರು ಸಿಗ್ತದೆ. ಅದು ನಿಮಗೆ ಫ್ರಾಗ್ನೆನ್ಸು, ನೀವು ಲಾವಂಚದ ನೀರು ಕುಡಿದಿರ್ತೀರಿ ಅನ್ಕೋತೀನಿ ಮೇ ಬಿ. ಅಂತಹ ಒಂದು ನೀರು ಕುಡಿಯೋದ್ರಿಂದ ನಮಗೆ ಆರೋಗ್ಯ ಅಭಿವೃದ್ಧಿ ಆಗುತ್ತೆ, ಒಳ್ಳೆಯದು. ಆದರೆ ಇದನ್ನು ನೆನೆಸ್ಬಿಟ್ಟು ಸ್ವಲ್ಪ ಕಲ್ಲುಪ್ಪಿನ ಜೊತೆಗೆ ನಾವು ಮನೆಯನ್ನು ಶುದ್ಧಿಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯ ಹೌರ ಅಂತ ಏನಿದೆ ಅದು ತುಂಬ ಕ್ಲೆನ್ಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಇದು ಮನೆಯ ಹೌರ ಕ್ಲೆನ್ಸ್ ಮಾಡೋಕ್ಕೆ ಅಮಾವಾಸ್ಯೆಯ ದಿನದಂದರೆ ಆರಂಭ ಮಾಡಿ. ಇಲ್ಲ ಮೇಡಮ್ ವಿಡಿಯೋ ಸಿಕ್ಕಿದ್ದು ಲೇಟ್ ಆಯಿತು, ಮಾಡ್ಬೋದಾ? ಖಂಡಿತವಾಗ್ಲೂ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ಆ ಲಾವಂಚದ ಬೇರಿನ ಜೊತೆಗೆ ನೀವು, ನಾನು ಹೇಳಿದೆ, ಸ್ವಲ್ಪ ಕಲ್ಲುಪ್ಪನ್ನು ನೀವು ಮಿಕ್ಸ್ ಮಾಡಿಕೊಂಡು ಮನೆಯನ್ನು ಶುಚಿ ಮಾಡೋದ್ರಿಂದ ನಿಮಗೆ ಶುಭ ಆಗುತ್ತೆ. ಇನ್ನೂ ಒಂದು ಮಾಡ್ಬೋದು, ಕಲ್ಲುಪ್ಪು ಜೊತೆಗೆ ಸಾಸಿವೆ, ನಿಮಗೆ ಬಿಳಿ ಸಾಸಿವೆ ಸಿಗುತ್ತೆ. ಈ ಬಿಳಿ ಸಾಸಿವೆ ಮತ್ತು ಕಲ್ಲುಪ್ಪು ಎರಡನ್ನೂ ನೀವು ಮಿಕ್ಸ್ ಮಾಡಿಕೊಂಡು ನೀವು ಸ್ನಾನಕ್ಕೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ಬಕೆಟ್ ಅಂತ ಏನಿದೆ ಆ ಬಕೆಟಿಗೆ ಇದನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ವಿಪರೀತ ಮಾಂತ್ರಿಕ ಬಾಧೆಗಳಿಂದ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದ ಅಥವಾ ದೃಷ್ಟಿದೋಷಗಳಿಂದ ನಿಮಗೆ ಸಮಸ್ಯೆಗಳು ಉಂಟಾಗ್ತಿದ್ರೆ ಖಂಡಿತವಾಗ್ಲೂ ನಿವಾರಣೆಗೆ ದಾರಿಯಾಗುತ್ತೆ. ಮುಂದೆ ಹೆಚ್ಚು ಆಗ್ತೀಯ ಹೋಗಲ್ಲ. ಯಾವಾಗ ನಾವು ಅದನ್ನು ತಡೆ ಮಾಡೋಕ್ಕೆ ಹೋಗ್ತೀವಿ ಆವಾಗ ನಮಗೆ ಕಷ್ಟಗಳಾಗುತ್ತೆ, ಇಲ್ಲ ಅಂತ ಹೇಳಲ್ಲ. ಯಾವಾಗ ನಾವು ಈ ಬಿಳಿ ಸಾಸಿವೆ ಮತ್ತು ಕಲ್ಲುಪ್ಪಿನ ಹುಡಿಯನ್ನು ನಾವು ಸ್ನಾನಕ್ಕೆ ಬಳಸ್ತೀವಿ ಒಂದು ಬಕೆಟಿಗೆ, ಅದಕ್ಕಿಂತ ಮುಂಚೆ ಒಂದು ಕರ್ಪೂರ, ತಪ್ಪಿದರೆ 2 ಕರ್ಪೂರಕ್ಕೆ ಇಟ್ಟುಬಿಟ್ಟು ನಾವು ಆ ಬಕೆಟಿಗೆ ಆರತಿಯನ್ನು ಮಾಡಬೇಕು. ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಜಲ
ಯಾಕೆಂದರೆ ಗಂಗೆ ಚ ಯಮುನೈ ಚ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಅಂದರೆ ಎಲ್ಲ ದೇವತೆಗಳ ಒಂದು ಆ ನೀರಿನಲ್ಲಿ ಆಶೀರ್ವಾದ. ಯಾಕಂದರೆ ನಾವು ನೋಡಿ ಗಂಗೆ, ಯಮುನಾ, ಗೋದಾವರಿ, ಸರಸ್ವತಿ ಇವರೆಲ್ಲರ ಆಶೀರ್ವಾದವು ನಮಗೆ ಇದರ ಮುಖಾಂತರ ಆಗಲಿ ಅಂತ ಹೇಳಿ ಆ ನೀರನ್ನು ನೀವು ಸ್ನಾನ ಮಾಡೋದ್ರಿಂದ ಖಂಡಿತವಾಗ್ಲೂ ದೇಹದಲ್ಲಿ ಉಂಟಾಗುವಂತಹ ಇದಕ್ಕೆ ಸಂಬಂಧಪಟ್ಟಂತಹ ನೋವುಗಳು ನಿವಾರಣೆ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇವತ್ತಿನ ವಿಚಾರದಲ್ಲಿ ವ್ಯಾಪಾರದಲ್ಲಿ ಕಣ್ದೃಷ್ಟಿ ಅಥವಾ ಮಾಂತ್ರಿಕ ಬಾಧೆಗಳು, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಅಥವಾ ಪಿತೃಗಳಿಗೆ ತರ್ಪಣವನ್ನು ಕೊಡೋದು, ಇದರೆಲ್ಲ ವಿಚಾರವಾಗಿ ನಾನು ಮಾತಾಡಿದ್ದೀನಿ. ಸೊ ಹಾಗಾಗಿ ಯಾರಾದರೂ ಇಂತಹ ಒಂದು ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಇನ್ನೂ ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಂತಹ ಒಂದು ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ. ಹಾಗೆ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳನ್ನ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಬೇರೆಯವರಿಗೂ ಇದಕ್ಕೆ ಕಳಿಸ್ಕೊಡಿ ಅಂತ ಹೇಳ್ತೀನಿ. ಯಾಕಂದರೆ ನೀವು ಕೆಲವರೆಲ್ಲ ನೋಡಿ ಪರಿಹಾರ ಮಾಡಿಕೊಂಡು ಇನ್ನೊಬ್ಬರಿಗೆ ಕೊಡ್ತಾರೆ, ಆದರೆ ಇದನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಅಂತ. ಸೊ ಇಂಥ ಸೋಮಾವತಿ ಅಮಾವಾಸ್ಯೆಯ ಬಗ್ಗೆ ನನಗೆ ಇನ್ನೂ ಹಲವಾರು ವಿಚಾರಗಳು ಹೇಳ್ಬೋದು, ಮುಂದಿನ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಹಾಗಾಗಿ ಇಂತಹ ವಿಚಾರವನ್ನು ಹಲವಾರು ಜನಕ್ಕೆ ತಲುಪಿದಾಗ ಯಾರಿಗಾದರೂ ಒಂದು ಮಾಂತ್ರಿಕ ಬಾಧೆ, ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದು ನಿಮಗೆ ಎಲ್ಲೂ ಪರಿಹಾರ ಆಗಿಲ್ಲ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾನು ಶ್ರೀ ದಕ್ಷಿಣ ನಾಗಕಾಳಿಕ ಕ್ಷೇತ್ರದಿಂದ ಮಾತಾಡೋದು. ಹಾಗಾಗಿ ಖಂಡಿತವಾಗ್ಲೂ ನಿಮಗೆ 100ಕ್ಕೆ 100% 100% ಹೇಳ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ. ನೆಗೆಟಿವ್ ಎನರ್ಜಿ ಆರ್ ಬ್ಲ್ಯಾಕ್ ಮ್ಯಾಜಿಕ್ ಇಶ್ಯೂಸ್ ಆಗಿರ್ಬೋದು, ಅಥವಾ ಪ್ರೇತಾತ್ಮ ಅಥವಾ ಆತ್ಮಗಳ ಸಮಸ್ಯೆ, ಅಥವಾ ಸೆಕ್ಷುವಲಿ ಬಂದು ಅಬ್ಯೂಸ್ ಮಾಡೋದಾಗಿರ್ಬೋದು ನಮ್ಮಗಳನ್ನ, ಅಂದರೆ ಮೇಲ್ ಆ್ಯಂಡ್ ಫೀಮೇಲ್ ಈ ಥರ ಎಲ್ಲ, ಜಿನ್ನಾತು ಈ ಥರ ಎಲ್ಲ ಖಂಡಿತವಾಗ್ಲೂ 100% ಕ್ಲಿಯರ್ ಮಾಡಿಕೊಡ್ತೀನಿ, ಚಾಲೆಂಜ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಸೊ ಮತ್ತೊಮ್ಮೆ ಧನ್ಯವಾದಗಳು. ನಾಳೆ ಇದೇ ಸಮಯಕ್ಕೆ ಇದೇ ಥರ ಮುಂದಿನ ಇನ್ನೊಂದು ವಿಷಯವನ್ನು ತೊಗೊಂಡು ಬರ್ತೀನಿ. ಧನ್ಯವಾದಗಳು. ನಮಸ್ತೆ.